ಕಾವೇರಿಗೆ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಹೊರಡಿಸಿದೆ. ಈ ವಿಚಾರವಾಗಿ ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದೇವೆ ಅಂತ ಹೇಳಿ ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿರುವಂತದ್ದು. ಸರ್ವ ಪಕ್ಷಗಳ ಜೊತೆ ಮಾತುಕತೆಯನ್ನ ನಡೆಸ್ತೇನೆ, ಹಾಗೆ ತಮಿಳುನಾಡು ಸಿಎಂ ಬೆಂಗಳೂರಿಗೆ ಬರ್ತಿದ್ದಾರೆ. ಈಗಾಗಲೇ ಫೋನ್ ಮೂಲಕ ಕೂಡ ಮಾತುಕತೆ ಆಗಿದೆ. ಕಾವೇರಿ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ದೇನೆ. ಅವರು ಬೆಂಗಳೂರಿಗೆ ಬಂದ ಮೇಲೆ ವೈಮಾನಿಕವಾಗಿ ವೀಕ್ಷಣೆ ಕೂಡ ನಡೆಯುತ್ತೆ. ಇದಾದ ನಂತರ ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಇಲ್ಲಿ ಸಿಡಬ್ಲ್ಯೂಆರ್ಸಿ ಏನೊಂದು ಆದೇಶವನ್ನ ಹೊರಡಿಸಿದೆ. ನಿನ್ನೆ ಬಂದಂತ ಈ ಒಂದು ಆದೇಶದ ವಿರುದ್ಧ ರಾಜ್ಯಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿದ್ದಾರೆ. ನೀರಾವರಿ ವಿಚಾರದಲ್ಲಿ ಏನು ನಿನ್ನೆ ಸ್ವಲ್ಪ ನೀರು ಬಿಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ. ಇನ್ನ ವರ್ಣ ಗೊತ್ತಿಲ್ಲ. 2 ಬಾರಿ ಅವರು ರಿಕ್ವೆಸ್ಟ್ ನ ರಿಜೆಕ್ಟ್ ಮಾಡಿದ್ರು. ಈ ಬಾರಿ ಸ್ವಲ್ಪ ನೀರು ಬಿಡಬೇಕು ಹೇಳಿದ್ದಾರೆ. ನಾನು ಆರ್ಡರ್ನ ಅಪೀಲ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಮತ್ತು ಎಲ್ಲ ಅಧಿಕಾರಿಗಳ ಚರ್ಚೆ ಮಾಡಿದ್ದಾರೆ. ಅಗೇನ್ಸ್ಟ್ ದ ಆರ್ಡರ್ ವಿ ಆರ್ ಅಪೀಲಿಂಗ್. ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಅದಾದ್ಮೇಲೆ ನಾನು ಪೂಜನ್ ಪಾರ್ಟಿ ಲೀಡರ್ಸ್ ಕೂಡ ನಾನು ಬೆಂಗಳೂರು ಹೋದ್ಮೇಲೆ ಮಾತಾಡಿ ಈ ಮಧ್ಯದಲ್ಲಿ ತಮಿಳುನಾಡು ಕೂಡ ನನ್ನ ಹತ್ರ ಕಾವೇರಿ ನೀರು ಬಿಡಲು ವಿರೋಧ ಹಿನ್ನೆಲೆ ಸಂಕಷ್ಟದ ಸೂತ್ರ ಪಾಲಿಸುವಂತೆ ಸಿಡಬ್ಲ್ಯೂಆರ್ಸಿ ಸಲಹೆಯನ್ನ ನೀಡಿದೆ. ಸಿಡಬ್ಲ್ಯೂಆರ್ಸಿ ಮುಖ್ಯಸ್ಥ ವಿನೀತ್ ಗುಪ್ತಾ ಸಲಹೆಯನ್ನ ನೀಡಿರುವಂತದ್ದು. ತಮಿಳುನಾಡು ಮತ್ತು ಕರ್ನಾಟಕ ಸರ್ಕಾರಕ್ಕೆ ಸಲಹೆಯನ್ನ ನೀಡಿರುವಂತದ್ದು. ಈ ಒಂದು ವಿಚಾರ ಕಾವೇರಿ ನೀರು ಬಿಡುವಂತಹ ವಿಚಾರಕ್ಕೆ ಈಗ ಕರ್ನಾಟಕದಾದ್ಯಂತ ವಿರೋಧ ವ್ಯಕ್ತವಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿಯೇ ಸರಿಯಾದ ಮಟ್ಟದಲ್ಲಿ ಮಳೆಯಾಗಿಲ್ಲ. ಕುಡಿಯುವ ನೀರಿಗೂ ಕೂಡ ಮುಂದಿನ ದಿನಗಳಲ್ಲಿ ಸಮಸ್ಯೆಯಾಗುವ ಮಟ್ಟಕ್ಕೆ ನೀರಿನ ಅಭಾವ ಇದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಅಂತಂದ್ರೆ ಹೇಗೆ ಬಿಡಬೇಕು ಅಂತ ಹೇಳಿ ಈಗ ವಿರೋಧ ವ್ಯಕ್ತವಾಗ್ತಾ ಇರುವ ಬೆನ್ನಲ್ಲೇ ಸಂಕಷ್ಟದ ಸೂತ್ರವನ್ನ ಪಾಲಿಸಿ ಅಂತೇಳಿ ಸಿಡಬ್ಲ್ಯೂಆರ್ಸಿ ಸಲಹೆಯನ್ನ ನೀಡಿರುವಂತದ್ದು. ಸಿಡಬ್ಲ್ಯೂಆರ್ಸಿಯ ಮುಖ್ಯಸ್ಥರಾಗಿರುವಂತಹ ವಿನೀತ್ ಗುಪ್ತಾ ತಮಿಳುನಾಡು ಮತ್ತು ಕರ್ನಾಟಕ ಸರ್ಕಾರಕ್ಕೆ ಸಲಹೆಯನ್ನ ನೀಡಿದ್ದಾರೆ. ಈ ಒಂದು ಗೊಂದಲಗಳೇನು ಸೃಷ್ಟಿಯಾಗಿದೆ, ವಿರೋಧವೇನು ವ್ಯಕ್ತವಾಗ್ತಾ ಇದೆ, ಇದರ ಬೆನ್ನಲ್ಲೇ ಈ ರೀತಿಯಾದಂತಹ ಸಲಹೆಯನ್ನ ನೀಡಿರುವಂತದ್ದು. ಒಂದು ಕಡೆಯಿಂದ ಕರ್ನಾಟಕದಲ್ಲಿ ಈಗ ಆಕ್ರೋಶ ವ್ಯಕ್ತವಾಗ್ತಿರುವಂತದ್ದು. ನಾವು ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡೋದಿಲ್ಲ ತಮಿಳುನಾಡಿಗೆ ಅಂತ ಹೇಳಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಎರಡೂ ಸರ್ಕಾರಗಳು ಕೂಡ ಸಂಕಷ್ಟದ ಸೂತ್ರವನ್ನ ಪಾಲಿಸಬೇಕು ಅಂತ ಹೇಳಿ ವಿನೀತ್ ಗುಪ್ತಾ ಅವರು ಹೇಳಿರುವಂತದ್ದು. ಹಾಗಾಗಿ ಈ ಒಂದು ವಿಚಾರ ಯಾವ ರೀತಿಯಾಗಿ ತೆಗೆದುಕೊಳ್ಳಲಾಗುತ್ತೆ, ಈ ಸಲಹೆಯನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನ ನೋಡಬೇಕು. ಈಗ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಕೂಡ ತಯಾರಿಗಳನ್ನ ನಡೆಸ್ಕೊಳ್ತಿದ್ದೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಹಾಗೆ ತಮಿಳುನಾಡು ಸಿಎಂ ಜೊತೆಗೂ ಕೂಡ ಇದರ ವಿಚಾರವಾಗಿ ಚರ್ಚೆಯನ್ನ ನಡೆಸ್ತೀವಿ ಅಂತ ಕೂಡ ಈಗ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಮುಂದಿನ ನಿರ್ಧಾರಗಳು ಯಾವ ರೀತಿಯಾಗಿರುತ್ತೆ ಕಾದು ನೋಡಬೇಕಿದೆ.